ಹರಿಕೆಯ ಕುರಿ ಬೇಕಾಗಿತ್ತು. ಆ ಹರಿಕೆಯ ಕುರಿ ಇಂದು ಈ ಮಹೇಂದ್ರನಾದ. ದಿಸ್ ಈಸ್ ರಿಯಲ್ ಲೈಫ್. ಹೌದು, ಈ ಆಳದ ಮುದುಕಿನ ಕಾಣಿಸ್ತಾ ಇಲ್ಲ. ಏನ್ ಮಾಡ್ತಿದ್ದಾಳೇನೋ ಮುದುಕಿ? ಏ ಮುದುಕಿ, ಹೊರಗೆ. ಏನ್ ಮಾಡ್ತಾ ಇದ್ದೆ ಒಳಗೆ? ಕೆಲಸ ಮಾಡ್ತಾ ಇದ್ದಮ್ಮ. ಪಾತ್ರೆ ಎಲ್ಲ ತೊಳೆದಿದ್ದೀನಿ, ನೆಲ ಒರೆಸಿದ್ದೀನಿ, ಎಲ್ಲ ಕೆಲಸ ಮುಗಿದಿದೆಮ್ಮ. ಎಲ್ಲ ಕೆಲಸ ಮುಗಿತಾ? ಬಟ್ಟೆ ಇದು ಒಂದು ರಾಶಿ ಬಿದ್ದಿದೆ, ಅದನ್ನ ಗಂಡ ಹೋಗಿ ತೊಳ್ಕೊಂಡ್ ಬರ್ತಾನೇನೆ. ನೋಡಮ್ಮ, ನನಗೇನ್ ಬೇಕಾದ್ರೂ ಎಷ್ಟು ಬೇಕಾದ್ರೂ ಬೈ, ಆದ್ರೆ ನನ್ನ ಗಂಡನಿಗೆ ಮಾತ್ರ ಏನು ಅನ್ಬೇಡ ಅಂತ ನಿನ್ನ ಕೇಳ್ಕೊಳ್ತೀನಿ. ಏನು ಕಡಿಮೆ ಇಲ್ಲ. ಯಾಕಮ್ಮ ಈ ರೀತಿ ನಡ್ಕೋತಾ ಇದ್ದೀಯ? ಮತ್ತೆ ಯಾವ ರೀತಿ ನಡ್ಕೋಬೇಕತ್ತೆ? ಬಟ್ಟೆ ತಾನೆ ತೊಳೆದು ಹಾಕ್ತೀನಿ. ಎಲ್ಲಿ? ಅದೇ ಹಿತ್ಲಲ್ಲಿ ತೊಳೆದು ಹಾಕ್ಬಿಡ್ತೀನಮ್ಮ. ಹಿತ್ಲಲ್ಲಿ? ಕರೆಂಟ್ ಬಿಲ್ ನಿನ್ನ ಗಂಡ ಬಂದು ಕಟ್ಟಲ್ಲ. ನನ್ನ ಗಂಡ ಒಬ್ರೇ ದುಡಿಯೋರು. ಇಷ್ಟು ಜನ ಕೂಂದು ಕತ್ತರಿಸ್ತಾನೆ ಇದೀವಿ. ಹೌದಮ್ಮ, ನನ್ನ ಮಗ ಒಬ್ಬನೇ ದುಡಿಯೋನು. ಅವ್ರಿಗೆ ಕಷ್ಟ ಆಗ್ಬಾರ್ದಮ್ಮ. ನನ್ನ ಮಗನಿಗೆ ಯಾವತ್ತೂ ಕಷ್ಟ ಆಗ್ಬಾರ್ದು. ಆಯ್ತಮ್ಮ, ನಾನು ಹಳ್ಳಕ್ಕೆ ಹೋಗಿ ಬಟ್ಟೆ ತೊಳ್ಕೊಂಡು ಬರ್ತೀನಿ. ಅಷ್ಟೇ ಮಾಡು. ಆದ್ರೆ ಶರ್ಮಿಳಾ, 3 ದಿವಸದಿಂದ ಸರಿಯಾಗಿ ಊಟ ಮಾಡಿಲ್ಲ. ಹೆಚ್ಚೆ ಕಿತ್ತಿಡೋದಕ್ಕೂ ಆಗ್ತಾ ಇಲ್ಲಮ್ಮ. ತಲೆ ಸುತ್ತು ಬರ್ತಾ ಇದೆ. ಕಾರಣ ಒಂದೇ ಒಂದು ಹಿಡಿ ಅನ್ನ ಕೊಟ್ಬಿಡಮ್ಮ, ತಿನ್ಕೊಂಡು ಹೋಗ್ತೀನಿ. ಅನ್ನ ಅನ್ನ ಕರ್ಮ ಮಾಡಿದ್ದೀನೇನು? ಅನ್ನ ಇಲ್ಲ, ಬಟ್ಟೆ ತೊಳ್ಕೊಂಡು ಹಳ್ಳಕ್ಕೆ ಹೋಗು. ಕಿತ್ತಿಡಕ್ಕೂ ಆಗ್ತಾ ಇಲ್ಲ. ಒಂದೇ ಒಂದು ಹಿಡಿ ಅನ್ನನ ಹಾಳೆಯಲ್ಲಿ ಕಟ್ಟಿ ಕೊಡಮ್ಮ. ಅಲ್ಲಿ ಹಳ್ಳ ದಂಡೆಯಲ್ಲಿ ಕೂತ್ಕೊಂಡು ಒಂದ್ ಹೊತ್ತು ಊಟ ಮಾಡಿಲ್ಲ ಅಂದ್ರೆ ನೀನೆಲ್ಲ ಸತ್ ಹೋಗಂಗಿಲ್ಲ. ಹಳ್ಳಕ್ಕೋ ಬಟ್ಟೆ ತೊಳ್ಕೊಂಡು ಬಾ, ಆಗ ನಿನಗೆ ಅನ್ನ ಹಾಕ್ತೀನಿ. ಹೋಗೆ. ಏನು ಕರ್ಮ ಮಾಡಿ ಇವ್ರು ಕಟ್ಕೊಂಡೆ ಮನೆ ಬಂದಿದ್ದೀನೋ ಏನೋ. ಹಾಳಾದ್ರೆ ನನ್ನ ಕರ್ಮ ಎಲ್ಲ ನಾನೇ ಅನುಭವಿಸ್ಬೇಕು, ಎಲ್ಲ ನಾನೇ ತಿಳಿಸಿ ಹೇಳ್ಬೇಕು. ಎಷ್ಟು ಹೋಗ್ಬಿಟ್ಟಿದ್ದೀರಲ್ಲ, ಕಾರಲ್ಲಿ ಈಸೆ ಹಾಕೊಂಡು ಓಡಾಡಿ ಅಂತ ನಾನು ನಿಮಗೆ ಎಷ್ಟು ಸಲ ಹೇಳ್ಬೇಕು? ಕಾರಿಗಂತೂ ನೀವ್ಯಾರು ಡ್ರೈವರ್ ಇಟ್ಕೋತಾ ಇಲ್ಲ. ಇರಿ, ನಾನು ಯಾರಾದ್ರೂ ಡ್ರೈವರ್ ನೋಡ್ತೀನಿ. ನೋ, ಕಾರ್ ಗಾಡಿಗೆ ಡ್ರೈವರ್ನ ನೇಮಕ ಮಾಡಿದ್ದಾಯ್ತು. ಇನ್ ಮುಂದೆ ಕಾರ್ ಗಾಡಿ ನೀನು ಎಲ್ಲಿ ಬೇಕಂದ್ರೆ ತೆಗೆದುಕೊಂಡು ಹೋಗ್ಬೋದು. ಅಮ್ಮ ಅಮ್ಮ ಎಲ್ಲಿ ಕಾಣ್ತಾ ಇಲ್ಲ? ಅವರಾ? ರೀ ಅತ್ತಿವ್ರಿ, ನೀವೇನು ಕೆಲಸ ಮಾಡಬೇಡಿ, ಹಾಯಾಗಿ ಉಚ್ಚೆ ಮೇಲೆ ಕಾಲು ಹಾಕೊಂಡು ಕುಂದ್ರಿ ಅಂದ್ರೆ ನನ್ನ ಮಾತೆ ಕೇಳಲ್ಲ ಅಂತೇಳಿ ನಿಮ್ಮಮ್ಮ. ಇದೀಗ ನಾನು ಒಳಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಬಟ್ಟೆ ತೊಳ್ಕೊಂಡ್ ಬರ್ತೀನಂತ ಹಳ್ಳಕ್ಕೆ ಹೋಗಿದಾರೆ ನೋಡ್ರಿ. ಏನು ಹಾಳಾದ ಮುದುಕಿ ಬಟ್ಟೆ ಕಟ್ಟು ಹಿಡ್ಕೊಂಡು ಹಳ್ಳದ ದಂಡಿಗೆ ಹೋಗಲ? ನೋಡಿದ ಜನ ಏನಂತಾರ ಕಣೆ? 10 ಆಳುಗಳು ಮನೆಯಲ್ಲಿ ದುಡಿತಿರುವಾಗ ಬಟ್ಟೆ ಹಿಡ್ಕೊಂಡು ಹಳ್ಳದ ದಂಡಿಗೆ ಹೋಗಿ ನೋಡಿದ ಜನ ನನ್ನ ಮರ್ಯಾದೆ ಎಲ್ಲಿಗೆ ಬಂತು? ನನ್ನ ಮರ್ಯಾದನ 3 ಕಾಸಿಗೆ ಮಾಡ್ತಾ ಇದ್ದಾಳ ಮುದುಕಿ. ಮುದುಕಿಯನ್ ಮಾಡ್ಲಿ ಅಂತೀನಿ. ರೀ, ಜನ ಎಲ್ಲ ಮಾತಾಡ್ತಾ ಇದಾರೆ, ಮಗ ಸೊಸಿ ಮನೆಯಲ್ಲೇ ಹಾಯಾಗಿರ್ತಾರೆ, ಆ ಮುದುಕಿನ ಬಿಸಿಲಲ್ಲಿ ಹೊರಗೆ ಕಳಿಸ್ತಾರೆ ಅಂತ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ ರೀ, ನಿಲ್ದೇ ಇರುವಾಗ ನಿಮ್ಮಮ್ಮ ನನ್ನ ಮನಸ್ಸಿಗೆ ತುಂಬಾ ನೋವಾಗಂಗ್ ಮಾತಾಡ್ತಾರೆ ರೀ. ಮತ್ತೆ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಮನೆಗೆ ಬಂದ್ರೆ ಅವ್ರಿಗೆ ನನಗೆ ಹೋಲಿ ಸಂಶಯ ಪಡ್ತಾರ್ರಿ. ನಿನಗ ಆ ರೀತಿ ಮಾಡ್ತಾ ಇದ್ದಲ್ಲ ಮುದುಕಿ? ಛೇ, ಅವತ್ತೇ ಆ ಮುದಿಯನ್ನ ಬೆನ್ನು ಹತ್ತಿ ಹೋಗಿದ್ರೆ ಈ ಮಾತುಗಳು ನನ್ನ ಕಿವಿಯಿಂದ ನಾನು ಕೇಳ್ತಿರ್ಲಿಲ್ಲ. ಆ ಮುದುಕಿ ಏನ್ ಮಾಡಿ ಅಂತೀನಿ ನಾನು. ಏನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನು ನಿಮಗೆ ಒಂದ್ ಮಾತು ಹೇಳ. ಹೇಳ್ಕಣೆ. ಅದು ನಿಮ್ಮಮ್ಮನ್ನ ಅಮ್ಮಣ್ಣ
ನಿಮ್ಮಮ್ಮನ್ನ ಯಾವ್ದಾದ್ರೂ ಅನಾಥಾಶ್ರಮ ಸೇರಿಸ್. ಆದಷ್ಟು ಬೇಗ ಕೆಲಸ ಮಾಡ್ತೀನಿ. ಕೆಲಸ ಮಾಡಿ. ಚಿನ್ನ, ನನ್ನ ಹೃದಯದಲ್ಲಿ ಒಂದಾಗಿ, ದೇಹದಲ್ಲಿ ಎರಡಾಗಿ, ಹಾವಿನ ಹೆಡೆಯಲ್ಲಿ ರಕ್ತವು ನೀನಾಗಿ, ಈ ರಸಿಕನ ಮನ ತಣಿಸುವ ರಾಣಿ ನೀನಾಗಿದಲ್ಲ, ಅಷ್ಟೇ ಸಾಕು. ಕಮಾ. ನೂರಾರು ಜನ್ಮದ ಗೆಳತಿ ಸೀಮೆಗೆ ಬಡತಿ, ನೂರಾರು ಜನ್ಮದ ಗೆಳತಿ ಸೀಮೆಗೆ ಬಡತಿ, ಲೀಲೆ ಚಂದವು ವಿಳಂಬ ಚಂದವು ಅಂತರಂಗ ತುಂಬಿಕೊಂಡು ಮಾತು ಚಂದವು, ನೂರಾರು ಜನ್ಮದ ಗೆಳತಿ ಸೀಮೆಯ ಬಡತಿ. ಉದಯವೇ ಎಂದಿಗೂ ಸುಂದರ, ಮೇಲಿದ್ದ ಊರಲಿ ಎಲ್ಲವೂ ಸುಂದರ, ಲೀಲೆ ಚಂದವು ವಿಳಂಬ ಚಂದವು ಅಂತರಂಗ ತುಂಬಿಕೊಂಡ ಮಾತು ಚಂದವು, ನೂರಾರು ಜನ್ಮದ ಗೆಳತಿ ಶೃಂಗಾರ ಸೀಮೆಯ ಬಡತಿ, ಲಾಲಾಲ ಹೊಟ್ಟೆ ತಾಳ ಆಗ್ತಾ ಇದೆ. ಏನ್ ಮಾಡಿದೆ ಟಿಫನ್? ನಿಮಗೆ ಇಷ್ಟ ಅಂತ ದೋಸೆ ಮಾಡಿದ್ದೀನಿ ರೀ. ದೋಸೆನಾ? ಹಾಗಾದ್ರೆ ಬೇಗ ಬಾರೆ. ಸ್ನೇಹಿತ ಫೋನ್ ಮಾಡಿದ್ದಾನೆ. ಏನು ವಿಷಯ? ಹಲೋ, ಅರ್ಜೆಂಟಾಗಿ ಬರಬೇಕಾ? ಇಲ್ಲ ಕಣೋ, ನಾನು ಟಿಫನ್ ಮಾಡುವ ಸಮಯ ಇದು. ಬರಲೇಬೇಕಾ? ಖಂಡಿತ ಬರ್ತೀನಿ, ಬಂದೇ ಬರ್ತೀನಿ. ಸ್ನೇಹಿತ ಫೋನ್ ಮಾಡಿದ್ದಾನೆ, ಬಿಸ್ನೆಸ್ ಬಗ್ಗೆ ಮಾತಾಡೋದಿದೆ ಅಂತೆ. ಹಾಗಾಗಿ ಈಗ ಬಂದ್ಬಿಡ್ತೀನಿ. ಸ್ವಲ್ಪ ಟಿಫನ್ ಇಲ್ಲ. ರೀ. ಎಲ್ಲಿಗೆ ಹೋಗ್ತೀಯ ಹೋಗು ಮಹೇಂದ್ರ, ಹೊಟ್ಟೆ ಅಸ್ತ್ರೆ ನೀನೇ ಊಟಕ್ಕೆ ಬರ್ತೀಯ. ಒಂದಿನವಾದ್ರು ನನ್ನ ಆಸೆ ಈಡೇರಿಸ್ತಿಲ್ಲ, ನನ್ನ ಇಷ್ಟ ಕೇಳಲಿಲ್ಲ. ನನ್ನ ಆಸೆ ಈಡೇರಿಸೋದು ಆ ಪೃಥ್ವಿರಾಜನಿಗೆ ಮಾತ್ರ ಸಾಧ್ಯ. ಅವನು ಹೇಗಾದ್ರು ಮನೆ ಕರ್ಸ್ಕೋಬೇಕು ಅಂತ ನಾನ್ ಮಾಡಿದ್ರೆ ಹಾಳಾದಿ ಮುದುಕಿ ಮನೇಲಿ ಬಿದ್ದು ಸಾಯ್ತಾ ಇದ್ದಾಳೆ. ಇಲ್ಲಿ ಹೇಗೂ ಹೇಳಿದನಲ್ಲ, ಅವಳನ್ನ ಮನೆಯಿಂದ ಒದ್ದು ಹೊರಗೆ ಹಾಕ್ತೀನಿ ಅಂತ. ಹಾಕ್ಲಿ, ನಿಧಾನವಾಗಿ ನನ್ನ ಕೆಲಸನ ನಾನು ಮಾಡ್ತೀನಿ. ಏನೇ ಮುದುಕಿ ಬಟ್ಟೆಗಟ್ಟು ಒಯ್ದು ಬರೀ ಕೈಲೇ ಬರ್ತಿದ್ದಾಳೆ, ಏನಂತ ವಿಚಾರಿಸ್ಬೇಕು. ಬರ್ಲಿ. ಅತ್ತೆಯವ್ರೆ, ಬಟ್ಟೆಗಟ್ಟಿ ಏನ್ ಮಾಡಿದ್ರಿ? ಅದು ಅದು ಊಟ ಮಾಡಲಿಲ್ವಲ್ಲಮ್ಮ, ತಲೆ ಸುತ್ತು ಬಂದಂತಾಗಿ ಹಳ್ಳ ದಂಡೆಯಲ್ಲಿ ಬಿದ್ದುಬಿಟ್ಟೆ. ಆ ಬಟ್ಟೆಗಟ್ಟು ನೀರಲ್ಲಿ ತೇಲ್ಕೊಂಡು ಬುದ್ಧಿ ಇದ್ದೇನೆ. ನನ್ನ ಹೊಸ ಹೊಸ ಜರ್ದಾರು ಸೀರೆ, ನನ್ನ ಗಂಡನ ಪ್ಯಾಂಟು ಹಾಕಿ ಎಲ್ಲ ಒಳಲ್ ಹಾಕ ಬಂದಿದ್ಯಲ್ಲ, ಏನ್ ಹೇಳ್ಬೇಕು ನಿನ್ನ ಬುದ್ಧಿ?
ಎಂಥ ಹೊಲಸು ಹೊಟ್ಟೆಗೆ ಹುಟ್ಟಿರ್ಬೇಕಲ್ಲೇ ನೀನು. ಮೂರು ದಿವಸದಿಂದ ಊಟ ಮಾಡಿಲ್ಲ, ತಲೆ ಸುತ್ತು ಬರುತ್ತಂತ ಹೇಳಿದ್ರು ಹೊಡಿತಿ, ತುತ್ತನ್ನ ಕೊಡು ಅಂದ್ರು ಹೊಡಿತಿ. ನಿನ್ನ ತಾಯಿ ವಯಸ್ಸನಕ್ಕಿ ನನ್ನನ್ನು ಹೊಡಿಬೇಡಂದ್ರು ಹೊಡಿತಿ. ಎಂತ ಹೊಲಸು ಹೊಟ್ಟೆಗೆ ಹುಟ್ಟಿರ್ಬೇಕಲ್ಲೇ ನೀನು. ಬಾಯ್ನ ನೀನು ಮಾಡೋ ಹಾದ್ರತನ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿರಲೇ. ನನಗೆಲ್ಲ ಗೊತ್ತೈತಿ, ಆದ್ರೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಅದೀನಿ. ಯಾಕೆ ಗೊತ್ತಾ, ನನ್ನ ಕರಳಿಗಾಗಿ, ನನ್ನ ಮಗನಿಗಾಗಿ ಎಲ್ಲ ನೋಡಿದ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಅದೀನಿ. ನನ್ನ ಗಂಡ 35 ವರ್ಷ ದೇಶ ಸೇವೆ ಸಲ್ಲಿಸಿ ತಾಯಿ ಮಗನ ಜೊತೆ ನೆಮ್ಮದಿಯಾಗಿ ಕಾಲ ಕಳಿಬೇಕು ಅಂತ ಬಂದ್ರೆ ಅವ್ರ ಮೇಲೆ ಇಲ್ಲ ಸಲ್ಲದ ಅಪವಾದ ಹೊರಿಸಿ ಮನೆಯಿಂದ ಹೊರಗೆ ಹಾಕಿದ್ದು ನನಗೆ ಗೊತ್ತೈತಿ. ಆದ್ರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಅದೀನಿ. ನನ್ನ ಮಗನಿಗೋಸ್ಕರ ಈ ವಿಷಯ ನನ್ನ ಮಗನಿಗೆ ಗೊತ್ತಾದ್ರೆ ಎಲ್ಲಿ ತನ್ನ ಜೀವಕ್ಕೆ ಅಪಾಯ ಮಾಡ್ಕೋತಾನೋ ಅಂತ ಹೇಳಿದ್ರಿ. ನೀನೇನೇ ಅಂದ್ರು ಎಷ್ಟೇ ಹೊಟ್ಟು ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಅದೀನಿ. ನನ್ನ ಕರಳಿಗೋಸ್ಕರ ಸುಮ್ಮನೆ ಅದೀನಿ. ಆದ್ರೆ ಇವತ್ತು ನಾನು ಸುಮ್ಮನಿರಲ್ಲೇ. ನಿನ್ನೆಲ್ಲ ವಿಷಯ ನನ್ನ ಮಗನ ಮುಂದೆ ಹೇಳ್ತೀನಿ. ನಿನ್ನೆಲ್ಲ ವಿಷಯ ನನ್ನ ಮಗನ ಮುಂದೆ ಹೇಳ್ತೀನಿ. ಬರ್ಲಿ ನನ್ನ ಮಗ, ಬರ್ಲಿ ನನ್ನ ಗಂಡ. ಇವತ್ತು ಈ ಮನೇಲಿ ನೀನಿರ್ಬೇಕು, ಬಂದು ಇಲ್ಲಾಂದ್ರೆ ನಾನಿರ್ಬೇಕು. ಏನಲೇ ಸಂಪ್ರದಾಯ ಅಂದ್ರೆ ಏನು ಅಂತ ನಿನಗೆ ಗೊತ್ತೈತೇನಲೇ? ಗೊತ್ತೈದೆ ಅಂದ್ರೆ ಏನು ಅನ್ನೋದು ನಿನಗೆ ಗೊತ್ತೈತೇನಲೇ? ಸಾಕು, ಬಾಯಿ ಮುಚ್ಚು. ಮಾತೆತ್ತಿದ್ರೆ ಸಾಕು. ಸಂಪ್ರದಾಯ ಅಂತ ಹೇಳ್ತಿಯಲ್ಲ, ಯಾವಳು ಬೇಕು ಗೊಡ್ಡ ಸಂಪ್ರದಾಯ. ಬಾಯಿ ಮುಚ್ಚಲೆ. ಗೊಡ್ಡ ಸಂಪ್ರದಾಯ ಅಂತ 6 ಗುಣಗಳನ್ನು ಹೊತ್ತವಳೆ ನಿಜವಾದ ಮುತ್ತೈದೆ. ಕಾರೇಶು ದಾಸೆ, ಕರುಣೇಶು ಮಂತ್ರಿ, ಭೋಜೇಶು ಮಾತಾ, ರೂಪೇಶು ಲಕ್ಷ್ಮಿ, ಶಯನೇಶು ಮಂತ್ರಿ, ಕ್ಷಮಯಾ ಧರಿತ್ರಿ. ಈ 6 ಗುಣಗಳು ಯಾವುವು ಅಂತ ನಿನಗೇನಾರ ಗೊತ್ತೈತೇನಲೇ? ಕಾರೇಶು ದಾಸಿ ಅಂದ್ರ ಹೆಂಡತಿ ಆದವಳು ತನ್ನ ಗಂಡನ ಬೆನ್ನೆಲುಬಾಗಿ ಅವನ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಕೈ ಹಿಡಿಯೋಳೆ ಕಾರೇಶು ದಾಸಿ. ಕರುಣೇಶು ಮಂತ್ರಿ ಅಂದ್ರ ಗಂಡ ತಪ್ಪು ದಾರಿ ತುಳಿದೇ ಇದ್ದಂಗ ಅವನನ್ನ ಎಚ್ಚರಿಸಿ ಪ್ರತಿಯೊಂದು ಮಾತನ್ನ ತಿಳುವಳಿಕೆ ರೂಪದಲ್ಲಿ ಅವನ ತಲೆಯಲ್ಲಿ ತುಂಬೋಳೆ ಮಂತ್ರಿಯಾಗಿರ್ತಾಳಲ್ಲ, ಅವಳು ಕಡೆ ಕರುಣೇಶು ಮಂತ್ರಿ. ಪೂಜ್ಯೇಶು ಮಾತಾ, ಮನೆಗೆ ಯಾರೇ ಬರ್ಲಿ ಅವರನ್ನ ನಗನಗತಾ ಬರಮಾಡಿಕೊಂಡು ಅನ್ನಪೂರ್ಣೆಯಾಗಿ ಹೊಟ್ಟೆ ತುಂಬ ಊಟ ಮಾಡಿಸಿ ಅವರನ್ನ ನಗನಗುತ್ತಾ ಬೀಳ್ಕೊಡುವಳೆ ಭೋಜ್ಯೇಶು ಮಾತಾ. ರೂಪೇಶು ಲಕ್ಷ್ಮಿ ಅಂದ್ರ ತನ್ನ ಗಂಡನಿಗೆ ಮಾತ್ರ ಸುಂದರಿಯಾಗಿ ಕಾಣಬೇಕು ಅಂತ ಹಣೆಗೆ ಕುಂಕುಮ, ಕೆನ್ನೆಗೆ ಅರಿಶಿಣ ಹಚ್ಕೊಂಡು ಮನೆ ತುಂಬ ತನ್ನ ಗೆಜ್ಜೆ ಸಪ್ಪಳ ಮಾಡ್ಕೊಂತ ಲಕ್ಷ್ಮಿ ಹಂಗ ಓಡಾಡ್ತಾಳಲ್ಲ, ಅವಳು ಕಡೆ ರೂಪೇಶ್ ಲಕ್ಷ್ಮಿ. ಇನ್ನು ಕ್ಷಮಯಾ ಧರಿತ್ರಿ, ಗಂಡ ಏನೇ ಅನ್ಲಿ, ಏನೇ ತಪ್ಪು ಮಾಡಿರ್ಲಿ ಆ ಎಲ್ಲ ತಪ್ಪುಗಳನ್ನ ಕ್ಷಮಿಸಿ ಅವನೊಂದಿಗೆ ಮತ್ತೆ ಕೂಡಿಕೊಂಡು ಬಾಳುವಳೆ ಕ್ಷಮೆಯಾ ಧರಿತ್ರಿ. ಈ 6 ಗುಣಗಳು ಉಳ್ಳವಳೇ ನಿಜವಾದ ಮುತ್ತೈದೆ.
ಅದು ಕರೆನೆ. ನಿನ್ನಂತವಳಿಗೆ ಅದು ಹೇಗ್ ಗೊತ್ತಾಗ್ಬೇಕು? ಸ್ಟೇಷನರಿ ಅಂಗಡಿಗೆ ಹೋಗಿ ತಾಳಿ ಖರೀದಿ ಮಾಡ್ಕೊಂಡು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಹಾರ ಬದಲಾಯಿಸ್ಕೊಂಡು ಬರೋ ನಿನ್ನಂತವಳಿಗೆ ಏನ್ ಗೊತ್ತಾಗ್ಬೇಕಲ್ಲೇ ಸಂಪ್ರದಾಯ ಅಂದ್ರೆ ಏನು ಅಂತ. ಹೆಣ್ಣು ಗಂಡನ ಕೈ ಮುಗಿಸಿ ಅಕ್ಷತೆ ಹಾಕಿ ಗಂಡ ನೊಡಗೂಡಿ 7 ಹೆಜ್ಜೆಗಳನ್ನ ಸಪ್ತಪದಿ ತುಳಿದು ಅರುಂಧತಿ ನಕ್ಷತ್ರ ನೋಡಿ ಸೇರು ಹೊತ್ತು ಬಲಗಾಲಿಟ್ಟು ಒಳಗ ಬರ್ತಾಳಲ್ಲ ಅವಳು ಕಣಲೆ ಮುತ್ತೈದೆ ಅಂದ್ರ ದಿನಕ್ಕೊಬ್ಬನ ಸಂಘ ಬಯಸೋ ನಿನ್ನಂತವಳಿಗೆ ಏನು ಗೊತ್ತಾಗ್ಬೇಕಲ್ಲೇ ನಮ್ಮ ಹಿಂದೂ ಸಂಪ್ರದಾಯ ಅಂದ್ರೆ ಏನು ಅಂತ. ನೀನು ಒಂದು ಹೆಣ್ಣ, ನಾಚಿಕೆ ಆಗ್ಬೇಕು ನಿನ್ ಚೆನ್ನ. ಮಾತಾಡೆ ಹುಡುಗಿ, ಆದಷ್ಟು ಮಾತಾಡ್ತೀಯ ಮಾತಾಡು. ಇವತ್ತು ನನ್ನ ಗಂಡ ಬರ್ಲಿ, ನಿನ್ನ ಮನೆಯಿಂದ ಹೊರಗೆ ಹಾಕ್ತೆ ಹೋದ್ರೆ ನನ್ನ ಹೆಸರು ಶಾರ್ಮಿಳನೇ ಅಲ್ಲ. ಬರ್ಲಿ, ನನ್ನ ಮಗ ಬರ್ಲಿ, ನಿನ್ನ ಮಾತು ಕೇಳ್ತಾನೋ ನನ್ನ ಮಾತು ಕೇಳ್ತಾನೋ ನೋಡಿ ಬಿಡ. ನಾನು ನಿಮ್ಮಮ್ಮನಿಗೆ ಹೇಳಿದೆ, ಅತ್ತೆಯವ್ರಿ ಬಟ್ಟೆ ತೊಳ್ಕೊಂಡ್ ಬರೋದಕ್ಕೆ ಹಳ್ಳಕ್ಕೆ ಹೋಗ್ಬೇಡ್ರಿ ಅಂದ್ರೆ ನನ್ನ ಮಾತು ಕೇಳಿಲ್ಲ. ಈಗ ನನ್ನ ಮೇಲೆ ಸಿಟ್ಟಿಗೆ ಬಟ್ಟೆ ಗಟ್ಟು ಹೊಳಲೆ ಬಿಸಾಕ್ತಾ ಇದ್ದಾರೆ. ಯಾಕಂತ ಹಿಂಗ್ ಮಾಡಿದ್ರೆ ಅಂತ ಕೇಳಿದಕ್ಕೆ ನನಗೆ ಕೆನ್ನೆ ಹೊಡೆದು ನನಗೆ ಬಾಯಿ ಬಂದಂತೆ ಮಾತು. ಏನ ತಾಟಿಗೆತ್ತಿ ಹೆಣ್ಣೆ ನೀನು. ಏ ಹೆಣ್ಣಾದಾಕಿ ತಾನು ನಡೆಯಕ್ ಬಂದ ಮನೆಯನ್ನ ಜ್ಯೋತಿಯಂತೆ ಬೆಳಗಿಸ್ಬೇಕಮ್ಮ ತಾಯಿ. ಈ ರೀತಿ ತಾಯಿ ಮಗನಿಗೆ ಜಗಳ ಹಚ್ಚಿ ಮೋಜು ನೋಡು ಹೆಮ್ಮಾರಿ ಆಗ್ಬೇಕಲೇ, ಹೆಮ್ಮಾರಿ. ಅವಳಿಗೆ ಏನ್ ಹೇಳ್ತೀಯ? ಬಂದಾಯಿಂದ ನೋಡ್ತಾ ಇದ್ದೀನಿ. ಕತ್ತೆ ಅಟ್ಟ ವಯಸ್ಸಾಯ್ತು, ಮುದ್ದಾದ ಸಚಿನ್ ಹೆಂಗ್ ನೋಡ್ಕೊಂಡು ಹಾಗೆ ಹೆತ್ತ ತಾಯಿ ಕೆನ್ನೆಗೆ ಹೊಡೆದು ಬಿಟ್ಟಿಲ್ಲಪ್ಪ. ನಿನ್ನಂತ ಶಣ್ಣ ಮಗನಿಗೆ ಜನ್ಮ ಕೊಟ್ಟಲ್ಲ ಅಂತ ಈ ತಾಯಿ ಹೊಟ್ಟೆ ಹೆತ್ತ ಮಗ ಶಂಡ ಅಂತೆಲ್ಲ ಹೆತ್ತ ಮಗನ ಸಾರ್ಥಕ ಆಯ್ತಪ್ಪ ನನ್ನ ಜನ್ಮ. ಇವತ್ತು ಸಾರ್ಥಕ ಆಯ್ತು ಈ ತಾಯಿ ಜನ್ಮ. ನನ್ನ ಮಗ ಇವತ್ತು ಈ ತಾಯಿಗೆ ಇವತ್ತು ತನ್ನ ಋಣ ತೀರಿಸ್ಕೊಂಡ್ಬಿಟ್ಟ. ಮಗ, ನೀನು ಸಣ್ಣವನಿದ್ದಾಗ ಆಟ ಆಡೋದಕ್ಕೆ ಹೊರಗಡೆ ಹೋದಾಗ ನನ್ನ ಮಗ ಈಗ ಬರ್ತಾನೆ ಆಗ ಬರ್ತಾನೆ ಎಲ್ಲಿ ಬಿದ್ದು ಪೆಟ್ಟು ಮಾಡ್ಕೊಂಡು ಬರ್ತಾನೋ ಅಂತ ಬಾಗ್ಲಲ್ಲೇ ಕಾಯ್ಕೊಂಡು ಕುಂದಿರ್ತಿದ್ದಲ್ಲ, ಅದು ಋಣ ಇವತ್ತು ತೀರಿಸ್ಬಿಟ್ಟಪ್ಪ, ತೀರಿಸ್ಬಿಟ್ಟು. ನನ್ನ ಮಗ ಪರೀಕ್ಷೆಗಂತ ಓದ್ತಿರ್ಬೇಕಾದ್ರೆ ಅಯ್ಯೋ ನನ್ನ ಮಗ ಒಂದೇ ನಿದ್ದೆಗಿಡ್ತಲ್ಲ ಅಂತ ನಿನ್ನ ಜೊತೆ ನಾನು ಬೆಳಗ್ಗೆವರೆಗೂ ನಿದ್ದೆಗಿಡ್ತಿದ್ದಲ್ಲ, ಅದು ಋಣನೂ ನೀನಿವತ್ತು ತೀರಿಸ್ಬಿಟ್ಟೆ. ನೀನು ಕುಡಿದು ಕಿಡ್ನಿ ಫೇಲ್ ಆದಾಗ ಈ ತಾಯಿ ಕಿಡ್ನಿ ಕೊಟ್ಟು ನಿನ್ನ ಉಳಿಸ್ಕೊಂಡ್ಬಿಟ್ಲಲ್ಲ, ಅದ್ರ ಋಣನ ಇವತ್ತು ತೀರಿಸ್ಬಿಟ್ಟೆಯಪ್ಪ, ತೀರಿಸ್ಬಿಟ್ಟೆ. ನನ್ನ ಗಂಡ ಹೇಳಿದ್ರು, ಸುಮತಿ
ಬೇಡ, ಈ ಪಾಪಿ ಮನೇಲಿ ಇರೋದು ಬೇಡ, ಬಾ ಹೋಗೋಣ ಅಂದ್ರು ಕೇಳ್ದೆ. ನನ್ನ ಮಗ ಎಲ್ಲಿ ಪರದೇಶ ಆಗ್ಬಿಡ್ತಾನೋ ಅಂತ ನನ್ನ ಗಂಡ ಕರೆದ್ರು ಅವ್ರ ಮಾತಿಗೆ ಕಿವಿ ಕೊಡದೆ ನಿನಗೋಸ್ಕರ ಇಲ್ಲಿ ಉಳಿದ್ ಬಿಟ್ಟಲ್ಲ. ಅದ್ರ ಋಣ ಇವತ್ತು ತೀರಿಸ್ಬಿಟ್ಟೆಯಪ್ಪ, ತೀರಿಸ್ಬಿಟ್ಟೆ. ಅಷ್ಟ ಮಾಡಿದ್ರೆ ಒಳ್ಳೇದಿತ್ತು. ಈ ನಿನ್ನ ಕಣ್ಣೀರನ್ನ ನನ್ನ ಮುಂದೆ ಹೇಳಿದ್ರೆ ನಡೆಯಂಗಿಲ್ವಾ? ನಡೆಯಂಗಿಲ್ಲ. ನಿನ್ನ ಸಾಕ್ಲಾರ್ದ ಈ ಮನೆ ಬಿಟ್ಟು ಹೋದ್ನಲ್ಲ ನಿನ್ನ ಗಂಡ, ಅವನ ಮುಂದೆ ಹೇಳಿದ್ರೆ ನಿನ್ನ ಕಣ್ಣನಿಗೆ ಶೋಭೆ ಇರ್ತಿತ್ತು. ಹಾಗೆ ಮಾಡಿದೀನಿ ಹೀಗೆ ಮಾಡಿದೀನಿ ಅಂತ ಹೇಳ್ತಾ ಇದೀಯಾ? ನಾನು ಮಾಡಿದ್ದು ಹೋಯ್ತೇನು? ನಿನ್ನ ಗಂಡ ಮಿಂಟ್ರಾಗಿದ್ದಾಗ ಆಗಾಗ ತಲೆ ಸುತ್ತದೆ ಹಾಸಿಗೆ ಹಿಡ್ತಿದ್ದಿ. ಹೋಗಿ ದವಾಖಾನಿಗೆ ತೋರಿಸಿದ್ದೀನಿ, ಅನ್ನ ಕುದಿಸಿ ಹಾಕಿದ್ದೀನಿ, ನಿನಗೆ ಮೈ ತುಂಬ ಬಟ್ಟೆ ತಂದು ಕೊಟ್ಟಿದ್ದೀನಿ. ಲೆಕ್ಕ 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 ಹಾಕಿ ನೋಡಿದ್ರೆ ಲಕ್ಷದ ಮೇಲೆ ಆಗ್ತೈತಿ. ಹೇಳಾಕ ಬಂದಾಳಕ್ಕೆ ಹೇಳಾಕ ದೊಡ್ಡದಾಗಿ ನಾನು ಮಾಡಿದ ಹೋಯ್ತಾನೋ ನೀನು ಮಾಡಿದ ಹೇಳ್ತಾ ಇದೀಯ? ಜನ್ಮಕ್ಕಿಷ್ಟ ಬೆಂಕಿ ಹಾಕ ಕಚ್ಚಿ ನಾಯಿ. ಹೆತ್ತ ತಂದೆ ತಾಯಿಗೆ ಮಾಡಿದ್ದನ್ನ ಇವತ್ತು ಹಂಗಿಸಿ ತೋರಿಸ್ತಾ ಇದೆಯೇನೋ? ಪ್ರಪಂಚದಲ್ಲಿರೋ ಒಬ್ಬ ತಾಯಿ ಆದ್ರೂ ಸ್ವಲ್ಪ ಕೆಟ್ಟ ಮನಸ್ಸು ಮಾಡಿಬಿಟ್ಟು ನಿನ್ನಂಥ ಪಾಪಿ ಮಕ್ಕಳು ಈ ಪ್ರಪಂಚದಲ್ಲಿ ಹುಟ್ಟುತ್ತಾನೆ ಇರ್ಲಿಲ್ವೋ? ಹುಟ್ಟುತ್ತಾನೆ ಇರ್ಲಿ. ತಂದೆ ತಾಯಿಗಳು ಉಪವಾಸ ವನವಾಸ ಮಾಡಿ ಆ ಮಕ್ಕಳಿಗೆ ಜನ್ಮ ನೀಡ್ತಾರೆ. ತಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳನ್ನ ಓದಿಸಿ ವಿದ್ಯಾ ನನ್ನ ಗಂಡನ ಹತ್ರ ಹೋಗ್ಬೇಕು. ನಾನು ಸಾಯಬಾರ್ದು. ಏನ್ ಮಾಡ್ಲಿ? ಅಮ್ಮ, ಅಪ್ಪ, ಅಣ್ಣ, ಅಕ್ಕ, ಯಾರಾದ್ರೂ ಪುಣ್ಯಾತ್ಮರು ನನಗೆ ಭಿಕ್ಷೆ ಕೊಟ್ಟು ನನ್ನ ಜೀವ ಉಳಿಸಿಪ್ಪ, ನನ್ನ ಜೀವ. ಅಮ್ಮಯ್ಯ ಧರ್ಮಾನಿ ತಾಯಿ ತೋಡು ಕಾಸೊಂದು ನೀಡು ಚೆಬಡು, ಕಾಸೊಂದು ನೀಡು ಚೆಬಡು. ಓ ಅಯ್ಯ ಅಮ್ಮಯ್ಯ ಧರ್ಮಾನಿ ತಾಯಿ ತೋಡು ಕಾಸೊಂದು ನೀಡು ಚೆಬಡು, ಕಾಸೊಂದು ನೀಡು ಚೆಬಡು. ಲಾಕನಾಗಲಾರೆ ಸುಳ್ಳು ಹೇಳಲಾರೆ, ಕೈ ಮಾಡಿ ಬೇಡಿದರೆ ಕಾಸಿಲ್ಲ ಎನ್ನುವರು, ಕೈ ಮಾಡಿ ಬೇಡಿದರೆ ಕಾಸಿಲ್ಲ ಎನ್ನುವರೆ. ಕೊಡುವಂತ ದಾತರೆ ನಮಗಿಂದು ಆಸರೆ, ಕೊಡುವಂತ ದಾತರೆ ನಮಗೆಂದು ಆಸರೆ. ನೀವೇ ದೂರಾದರಿ ಗದೆಯಿಲ್ಲ ದೇವರೇ. ಓ ಅಯ್ಯ ಅಮ್ಮಯ್ಯ ಧರ್ಮಾನಿ ತಾಯಿ ತಂದೆ ಕಾಸೊಂದು ನೀಡು ಚಿವರೇ, ಕಾಸೊಂದು ನೀಡು ಚಿವರೇ. ನಮ್ಮ ನಾಡಿನಲ್ಲಿ ಘಟನಟ್ಟಿ ಗ್ರಾಮದಲ್ಲಿ, ಈ ನಮ್ಮ ನಾಡಿನಲ್ಲಿ ಘಟನಟ್ಟಿ ಗ್ರಾಮದಲ್ಲಿ ಬಂಗಾರ ಬೆಳೆಯುವಲ್ಲೇ ಹೇಗೆಂದು ಬೇಡಲಿ, ಬಂಗಾರ ಬೆಳೆಯುವಲ್ಲೇ ಹೇಗೆಂದು ಬೇಡಲಿ. ಕೊಡುವಂತ ದಾತರೆ ನಮಗೆಂದು ಆಸರೆ, ಕೊಡುವಂತ ದಾತರೆ ನಮಗೆಂದು ಆಸರೆ. ನೀವೇ
ದೂರಾದರಿ ಗತಿ ಇಲ್ಲ ದೇವರೇ ಓ ಅಯ್ಯ ಅಮ್ಮಯ್ಯ ಧರ್ಮಾನೇ ಕಾಯುತ್ತದೆ ಕಾಸೊಂದು ನೀಡು ಶಿವನೇ ಕಾಸೊಂದು ನೀಡು ಶಿವನೇ ಕಾಸೊಂದು ನೀಡು ಶಿವನೇ ಕಾಸೊಂದು ನೀಡು ಶಿವನೇ ಮಗಳಿರ ತುಂಬ ಸಂತೋಷ. ನಾನು ನನ್ನ ಗಂಡನ ಸೇರಬೇಕು. ನನ್ನ ಗಂಡ ಇಲ್ಲಿ ತರ ಹುಡುಕೊಂಡು ಹೋಗ್ಬೇಕು. ಹೌದು, ಮತ್ತೆ ನಾನು ನನ್ನ ಗಂಡನ ಹತ್ರ ಹೋಗ್ತೀನಿ.